ಏನ್ರಿ, ನಾನು ನಿಮಗೆ ಸಂಬಳ ಕೊಡೋದು ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೋ ಅಥವಾ ಆಫೀಸ್ ಟೆರೆಸ್ ಮೇಲೆ ಕೂತು ಸೈಟ್ ಸೀಯಿಂಗ್ ಮಾಡೋದಕ್ಕೋ? ಸರ್, ಅದು ಆಫೀಸ್ ಕೆಲಸ ಮುಗಿದು ಎಲ್ಲರೂ ಮನೆಗೆ ಹೋಗಿ ನಾನು ಇಲ್ಲಿ ಆಫೀಸ್ ನಾಳೆ ಸಾರಿ ಸರ್, ಸಾರಿ. ಏನ್ರಿ ರಿಕ್ವೆಸ್ಟ್ ಅಮೃತ ಅವರೇ, ಎಷ್ಟು ಬೇಗ ಟೆನ್ಷನ್ ಆಗ್ಬಿಟ್ರಿ ನೀವು? ಐ ಆಮ್ ಸಾರಿ ಸರ್. ಅದು ನನಗೆ ನಮ್ಮ ಆಫೀಸ್ ಟೆರೆಸ್ ಅಂದರೆ ತುಂಬ ಇಷ್ಟ ಸರ್. ಈ ಜಾಗ ಒಂಥರ ಪ್ಲೆಸೆಂಟ್ ಆಗಿದೆ ಅಲ್ವಾ ಸರ್? ಅದಕ್ಕೆ ಸರ್ ಅವಾಗವಾಗ ಇಲ್ಲಿ ಬಂದು ಕೂತ್ಕೊಂಡು ನೇಚರ್ ನೋಡ್ತಾ ಇದ್ರೆ ನನ್ನ ಟೆನ್ಷನ್ಸ್ ಎಲ್ಲ ನಾನು ಮರ್ತೇ ಹೋಗ್ಬಿಡ್ತೀನಿ ಸರ್. ಆಫೀಸ್ ಕೆಲಸ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಅದನ್ನು ಕೂಡ ಇಲ್ಲೇ ಇಲ್ಲ ಸರ್, ಇನ್ಮೇಲೆ ಆಫೀಸ್ ಕೆಲಸನ ಆಫೀಸಲ್ಲೇ ಮಾಡ್ತೀನಿ, ಇಲ್ಲೆಲ್ಲ ಮಾಡೋದಿಲ್ಲ ಸರ್. ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ನಿಮಗೆ ಇಷ್ಟವಾದ ಜಾಗದಲ್ಲಿ ನನಗೆ ಇಷ್ಟವಾದ ವಿಷಯನ ಪ್ಲೆಸೆಂಟ್ ಆಗಿರೋ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಏನ್ ಸರ್ ಅದು? ನಮ್ಮ ತಾಯಿ ನಿಮ್ಮನ್ನು ನೋಡ್ಬೇಕು ಅಂತ ಇಷ್ಟಪಟ್ಟು ಅವತ್ತಿಂದಲೂ ಹೇಳ್ತಾ ಇದ್ರು ಅಮೃತವ್ರನ್ನ ಕರ್ಕೊಂಡೇ ಬಂದಿಲ್ಲ. ಈಗ ಅರ್ಧ ಗಂಟೆ ಮುಂಚೆ ಯಾಕೋ ಫೋನ್ ಮಾಡಿದ್ರು, ಆಗ್ಲೂ ಅದನ್ನೇ ಹೇಳಿದ್ರು ಅಮೃತವ್ರನ್ನ ಕರ್ಕೊಂಡ್ ಬಂದ. ಅಮ್ಮ ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ, ಹೋಗಿ ಕೇಳ್ತೀನಿ, ಬನ್ನಿ, ಅವ್ರು ಬಂದ್ರೆ ಕರ್ಕೊಂಡು ಬರ್ತೀನಿ ಅಂತ. ಆಫೀಸಿಗೆ ಬಂದು ನೋಡ್ತೀನಿ, ಯಾರು ಶಾಕ್ ಆಗ್ಬಿಡ್ತು ನನಗೆ. ಅಲ್ಲಿ ನಿಮ್ಮ ಸಾರಥಿ ಸ್ಕೂಟಿ. ಆಮೇಲೆ ಗೊತ್ತಾಯ್ತು ನೀವು ಇಲ್ಲಿ ಇರ್ತೀರಿ ಅಂತ. ಅಮೃತ ಅವರೇ, ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನಮ್ಮ ತಾಯಿಗೆ ನಿಮ್ಮನ್ನ ತೋರಿಸ್ತಾರೆ. ಸರ್, ಅದು ಬೇರೆ ಏನಾದ್ರೂ ಕೆಲಸ ಇದ್ರೆ ಮನೆಗೆ ಹೋಗ್ಬೇಕು ಅಂತಂದ್ರೆ ಪರವಾಗಿಲ್ಲ, ಇನ್ನು ಯಾವತ್ತಾದ್ರೂ ಹೋಗೋಣ. ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ಅದು ನಿಮ್ಮ ತಾಯಿ ನನ್ನನ್ನು ನೋಡ್ಬೇಕು ಅಂತ ಹೇಳಿದ್ರೆ ಕುತೂಹಲನ? ನಮ್ಮ ತಾಯಿಗೆ ಒಳ್ಳೆಯವರು ನೋಡ್ಬೇಕು ಅಂತಂದ್ರೆ ತುಂಬಾನೇ ಇಷ್ಟ. ನಾನು ಹೇಳಿದ್ದೆ ಅವರಿಗೆ, ನೀವು ತುಂಬಾ ಒಳ್ಳೆಯವರು ಅಂತ. ಅದಕ್ಕೆ ಆವತ್ತಿಂದ ಹೇಳ್ತಾ ಇದ್ರು ಅಮೃತ ಅವ್ರನ್ನ ನೋಡ್ಬೇಕು ಅಂತ. ಯಾಕೆಂದ್ರೆ ನಮ್ಮ ತಾಯಿನೂ ಒಳ್ಳೆಯವ್ರನ್ನ ನೋಡೋದಕ್ಕೆ ಆಸೆ ಪಡೋರು ಕೂಡ ಒಳ್ಳೆಯವರಾಗಿದ್ದಾರಲ್ಲ. ಈಗೇನು ಬರ್ತೀರಾ ಇಲ್ವಾ ಒಳ್ಳೆಯವರೇ? ಬರ್ತೀನಿ ಸರ್. ಥ್ಯಾಂಕ್ ಯು ಒಳ್ಳೆಯವರೇ. ಪ್ಲೀಸ್ ಸರ್, ಮತ್ತೆ ಅಮೃತ ಅವರೇ, ನಮ್ಮ ತಾಯಿ ಕೇಳಿದ ಎಷ್ಟೋ ಬೇಡಿಕೆಗಳನ್ನ ಒಂದೊಂದ್ಸಲ ನನಗೆ ಬೇಗ ಈಡೇರಿಸೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಈ ಬೇಡಿಕೆ ಬೇಗ ಈಡೇರುತ್ತೆ. ಬರ್ತೀರಾ ಇಲ್ವೋ ರಿಕ್ವೆಸ್ಟ್ ಅಮೃತ ಅವರೇ? ಬರ್ತೀನಿ ಸರ್. ಹಾಯ್ ನಿಶಾ. ಹಾಯ್, ಕಮ್. ನಿಶಾ, ನಾನು ಫೋನ್ ಮಾಡಿದಾಗ ನಿಮ್ಮ ತಂದೆ ಮನೇಲಿ ಇದ್ದಾರೆ ಅಂತ ಹೇಳಿದೆ, ಇಲ್ಲಿ ಇಲ್ವಲ್ಲ? ನಮ್ಮ ತಂದೆಗೆ ಯಾವುದೋ ಪ್ರಾಪರ್ಟಿ ಇದೆ ಅಂತ ಫೋನ್ ಬಂತು, ಅದಕ್ಕೆ ಅದನ್ನ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಅವ್ರಿಗೆ ಪ್ರಾಪರ್ಟಿ ಮಾಡೋದಕ್ಕೆ ತುಂಬಾ ಇಷ್ಟ. 2 ಬಿಲ್ಡಿಂಗು, 3 ಸೈಟು ಅಲ್ಲದೆ ಈ ಮನೆ. ಯಾಕೆ ಡ್ಯಾಡಿ ಇಷ್ಟೊಂದು ಅಂತಂದ್ರೆ ಮುಂದೆ ನಿನ್ಗೆ ನಿನ್ ಕೈ ಹಿಡಿಯೋನ್ಗೆ ಅಂತ ಹೇಳಿ ಒಂದ್ರ ಮೇಲೆ ಒಂದು ಮಾಡ್ತಾನೆ ಇರ್ತಾರೆ. ಅಮಿತ್, ನೀನ್ ಬಂದ್ರೆ ಒಂದು ವಿಷಯ ಕೇಳು ಅಂತ ಡ್ಯಾಡಿ ಹೇಳಿದ್ರು. ಹೌದಾ? ಏನು ವಿಷಯ? ಅವತ್ತು ನಮ್ಮ ಡ್ಯಾಡಿ ನೀನು ಹೈಯರ್ ಸ್ಟಡೀಸ್ ಮಾಡು, ಮುಂದೆ ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ರಲ್ಲ, ಅದರಿಂದ ನಿನ್ಗೇನಾದ್ರೂ ಬೇಜಾರಾಯ್ತಾ ಅಂತ. ಛೇ, ಬೇಜಾರೇನಕ್ಕೆ? ಯಾರಾದ್ರೂ ನಮ್ಮ ಆಸೆನ ಈಡೇರಿಸ್ತೀನಿ ಅನ್ಬೇಕಾದ್ರೆ ಸಂತೋಷ ಪಡ್ಬೇಕೆ ಹೊರತು ಬೇಜಾರು ಮಾಡ್ಕೋಬಾರ್ದು. ಹಾಗಾದ್ರೆ ನಮ್ಮ ತಂದೆ ಹೆಲ್ಪ್ ತಗೊಂಡು ನೀನು ಹೈಯರ್ ಸ್ಟಡೀಸ್ ಮಾಡ್ತೀಯ ಅಲ್ವಾ? ಖಂಡಿತ ಮಾಡ್ತೀನಿ. ಅದರಿಂದ ನಿಮ್ಮ ತಂದೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನನಗೆ ಯೋಚನೆ ಅಷ್ಟೇ. ಛೇ, ಪ್ರಾಬ್ಲಮ್ ಏನೂ ಇಲ್ಲ. ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ದುಡ್ಡು ಹಾಕೋ ಬದಲು ನಿನ್ನ ಎಜುಕೇಶನ್ ಮೇಲೆ ದುಡ್ಡು ಹಾಕ್ತಾರೆ, ಅದು ಒಳ್ಳೇದಲ್ವಾ? ನಿನಗೇನೋ ಒಳ್ಳೇದು. ನಿಮ್ಮ ತಂದೆ ಲಕ್ಷಾಂತರ ರೂಪಾಯಿ ನನಗೆ ಹೆಲ್ಪ್ ಮಾಡಬೇಕಾದ್ರೆ ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಚೆನ್ನಾಗಿ ಸಂಪಾದನೆ ಮಾಡಿ ಆ ದುಡ್ಡನ್ನ ವಾಪಸ್ ಕೊಡ್ಬೇಕಲ್ವ? ನೀನು ದುಡ್ಡು ವಾಪಸ್ ಕೊಡ್ಲಿ ಅಂತ ನಿನ್ನ ಎಜುಕೇಶನ್ಗೆ ಹೆಲ್ಪ್ ಮಾಡೋನಿರ್ತಾರ, ಅವ್ರು ತಗೊಂಡಿಲ್ಲ. ಮತ್ತೆ ಅವರು ಯಾರಿಗಾದ್ರೂ ದುಡ್ಡು ಕೊಟ್ರೆ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿ, ನಂಬಿಕೆ, ವಿಶ್ವಾಸ ಮಾತ್ರ. ವಾವ್, ಹಾಗಾದ್ರೆ ನಿಮ್ಮ ತಂದೆ ರಿಯಲಿ ಗ್ರೇಟ್. ನಮಸ್ಕಾರ ಬುದ್ಧಿ. ಓಹೋ ಸಿದ್ಧ, ನಿನ್ನೆಲ್ಲೆಲ್ಲ ಹುಡುಕೋದು?
ಇಲ್ಲ ಬುದ್ಧಿ ನಿಮ್ಮ ಫ್ರೆಂಡ್ಸ್ ಅವ್ರು ಕಾಣ್ತಾ ಇಲ್ಲ. ಇಲ್ಲ ಕಣ, ನಾನು ಅವ್ರನ್ನೇ ಕಾಯ್ತಾ ಇದ್ದೀನಿ, ಇನ್ನೂ ಯಾಕೋ ಬಂದಿಲ್ಲ. ಬನ್ನಿ ಹಂಗಾರೆ ಬ್ಯಾಂಕ್ ಹೋಗೋಣ. ಬ್ಯಾಂಕಲ್ಲಿ ಸೊಪ್ಪು ಯಾರು ಕೊಡ್ಕೊಳ್ಳಲ್ಲ ಕಣ. ಸೊಪ್ಪು ಮಾರಕಲ್ಲ ಬುದ್ಧಿ, ದುಡ್ಡು ಮಡಗಕ್ಕೆ. ನಾನು ಅವತ್ತೇನು ಹೇಳಿದೆ, 2,000 ಕಮ್ಮಿ ಇತ್ತಂದ್ರೆ ನನ್ನ ಹತ್ರ ಬರಲೇಬೇಡ ನೀನು. ಬುದ್ಧಿ 2,000 ಅಲ್ಲ ಬುದ್ಧಿ, 10,000 10,000 10,000. ಮುಗೀತು. ಭಾರತದ ಭಾಷೆ ಎಲ್ಲ ಮುಗಿದೋಯ್ತು. 10,000 ರೂಪಾಯಿ. ಯೋ ಸಿದ್ಧ, ನೀನು ಈ ದಂಡಿ ಸೊಪ್ಪು ಅರಿವೆ ಸೊಪ್ಪು ಎಲ್ಲ ಮಾರುವಾಗ ಮಧ್ಯ ಬಂಗಿ ಸೊಪ್ಪು ಇಟ್ಟು ಮಾರಿದೀಯೇನೋ? ಬುದ್ಧಿ ಈ ಸಿದ್ಧ ಪ್ರಾಣ ಹೋದ್ರು ಅಂತ ಕೆಲಸ ಮಾಡಲ್ಲ ಬುದ್ಧಿ. ರಟ್ಟೆ ಮುರಿದು ದುಡಿತೀನಿ, ನ್ಯಾಯವಾದ ಸಂಪಾದನೆ ಮಾಡ್ತೀನಿ. ಅಲ್ಲ ಈ ನಿನ್ನ ಸೊಪ್ಪಿನ ವ್ಯಾಪಾರದಲ್ಲಿ ನಿನ್ನ ಮೈ ಮುರಿದ್ರಲ್ಲ, ಯಾರ ಮೈ ಮುರಿದ್ರು 10,000 ಸಂಪಾದನೆ ಮಾಡೋಕ್ಕಾಗಲ್ಲ. ಅದ್ಯಾಕೆ ಸಂಪಾದನೆ ಮಾಡಿದೆ? ಬುದ್ಧಿ ನಾನು ಸೊಪ್ಪಿನ ವ್ಯಾಪಾರ ಜೊತೆಗೆ ಒಂದು ಸೈಡ್ ಬಿಸ್ನೆಸ್ ಶುರು ಮಾಡಿದ್ದೀನಿ. ಓ, ಸೊಪ್ಪಿನ ಬಿಸ್ನೆಸ್ ಜೊತೆ ಸಪ್ಪೆ ಬಿಸ್ನೆಸ್ ಅದ್ಯಾವುದು? ಅದೇ ಬುದ್ಧಿ, ನಾನು ಬೀದಿಲಿ ಸೊಪ್ಪು ಮಾರುವಾಗ ಈ ಕಡೆ ಬೀದಿಲಿ ಒಂದು ಮನೆ ಖಾಲಿ ಐತೆ ಅಂದ್ರು, ಆ ಕಡೆ ಬೀದಿಲಿ ಮಗ ಸೊಸೆ ಬೇರೆ ಹೋಯ್ತಾರೆ, ಅವ್ರಿಗೊಂದು ಮನೆ ಬೇಕು ಅಂದ್ರು. ಇವ್ರಿಗೂ ಲಿಂಕ್ ಮಾಡಿದೆ. ಮನೆ ಕೊಡ್ಸಿದ್ದಕ್ಕೆ ಇವ್ರು 5,000 ಕೊಟ್ರು, ಮನೆಗೆ ಬಂದಿದ್ದಕ್ಕೆ ಅವ್ರು 5,000 ಕೊಟ್ರು, 10,000 ಆಯ್ತಲ್ವಾ? ಓ, ಅಂದ್ರೆ ನೀನು ಸೊಪ್ಪಿನ ಬಿಸ್ನೆಸ್ ಜೊತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದ್ರು? ಏನೋ ಗೊತ್ತಿಲ್ಲ ಬುದ್ಧಿ, ತನಗ್ ತಾನೇ ಶುರುವಾಗೋಯ್ತು. ಇವಾಗೆಲ್ಲ ಬೀದಿಲಿ ಸೊಪ್ಪು ಮಾರುವಾಗ ಯಾರ ಮನೆ ಖಾಲಿ ಇದೆ, ಯಾರ ಮನೆ ಮಾರ್ತಾರೆ, ಯಾವ ಸೈಟ್ ಖಾಲಿ ಇದೆ, ಇದೆಲ್ಲ ವಿಚಾರಿಸ್ತಾ ಇರ್ತೀನಿ. ಯಾರ್ದಾರ ಒಂದ್ ಮನೆ ಮಾರ್ಸ್ಬಿಟ್ರೆ ಬುದ್ಧಿ ಲೈಫ್ ಸೆಟ್ಲು. ನೀ ಮನೆ ಮಾರ್ಸೋ ಬೈಕಿದೆ ಕಣ, ನಿನ್ ಲೈಫ್ ಏನೋ ಸೆಟ್ಲ್ ಆಗುತ್ತೆ. ಪಾಪ ಅವರದ್ದು ಮನೆಯಿಂದ ಮನೆಗೆ ಲೈಫು ಸೆಟ್ಲ್ ಆಗೋಕೆ ಶುರುವಾಗುತ್ತಾರೋ? ಅಲ್ಲ ಕಣ ಸಿದ್ಧ, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಅಂತ ಎಷ್ಟೋ ಜನ ಬೋರ್ಡ್ ಹಾಕೊಳ್ಳದೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರ ಹೊಟ್ಟೆ ಮೇಲೆ ಯಾಕೋ ಹೊಡಿತೀಯ ಸಿದ್ಧ? ಏನಾದರೂ ನೀನೀಗ ಮಾಡಿದ್ರೋದು ಅವ್ರಿಗೆ ಗೊತ್ತಾದ್ರೆ ನಿನ್ನ ಸೊಪ್ಪು ಹೆಚ್ಚಿದಾಗ ಹೆಚ್ಚಿಬಿಡ್ತಾರೆ ನೋಡು. ಬುದ್ಧಿ ಅವ್ರವ್ರ ಬಿಸ್ನೆಸ್ ಅವ್ರವ್ರಿಗೆ, ನಾನು ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ. ನನಗೆ ಸಿಗೋ ಬಿಸ್ನೆಸ್ ನಾ ಯಾರು ಕೇಳೋಂಗಿಲ್ಲ. ಬುದ್ಧಿ ನಿಮ್ದು ಅಮ್ಮ ಅಂತೀನಿ, ನಡೆ ಬುದ್ಧಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸ್ಬಿಡಿ. ನಡಿಯಪ್ಪ. ಇದು ಟ್ಯಾಕ್ಸಿ ತಂದಿದ್ಯಾ? ಟ್ಯಾಕ್ಸಿ ಹಾಕ್ಬುದ್ದಿ, ನನ್ನ ಗಾಡಿ ಜೆಟ್ ಪ್ಲೇಟ್ ಇದ್ದಂಗೆ ಮ್ಯಾಲ್ ಕೂತ್ಕೊಂಡ್ಬಿಡಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಹೋಗ್ತಾ ಯಜಮಾನ್ರೆ ಅಂತ ಮಾರ್ಬಿಡು ನನ್ನೆಲ್ಲಾರ. ಬುದ್ಧಿ ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನಿಮ್ ಕುರ್ಚಿ ಒಂದು ಬೋರ್ಡ್ ಹಾಕ್ಬಿಟ್ಟು ನಾಟ್ ಫಾರ್ ಸೇಲ್ ಅಂತ ಹಾಕ್ಬಿಡ್ತೀನಿ ಬಿಡಿ. ಯಜಮಾನ್ರು 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 ಯಜಮಾನ್ರು. ಬುದ್ಧಿ ಅಯ್ಯೋ, ನೀ ಮಾಡೋ ಪೈಕಿರೆ ಕಣೋ. ನಡಿಯಪ್ಪ, ನೀ ಮಾಡೋ ಪೈಕಿರೆ. ನಡಿ, ನಡ್ಕೊಂಡೆ ಹೋಗೋಣ. ನಡಿ ಬನ್ನಿ ಬುದ್ಧಿ. ಬಾ ಜನಸೇವೆ ಮಾಡೋಕ್ಕಿಂತ ಧನಸೇವೆ ಮಾಡೋದು ವಾಸಿ. ದನ ದುಡ್ದಾಗ ದುಡ್ಸ್ಕೊತಾರೆ ಪಾಪಿಗಳು, ಒಂದ್ಕಂಡು ಕಾಪಿ ಕೊಟ್ಟು ಕಳ್ಸಲ್ಲಪ್ಪ. ಕೊಟ್ಟಿದೀಯಲ್ಲ, ನಿನ್ ಗಂಡನ ದರಿದ್ರ ಬಂದು ಇಲ್ಲಿ ಗೊಟಾಯಿಸ್ಕೊಂಡಿದೆ. ಸಾಕು, ಒಂದು ಅನ್ನ ಹಾಕಿ ದೋಷವು. ರೀ, ಅಮೃತ ಇನ್ನು ಮನೆಗೆ ಬಂದಿಲ್ಲ ರೀ. ಮನೆಗೆ ಬಂದಿಲ್ಲ? ಅಯ್ಯೋ, ವಾರದಲ್ಲಿ 2 ದಿನ ಅಮೃತ ಬಂದಿಲ್ಲ, 2 ದಿನ ಅಪೂರ್ವ ಬಂದಿಲ್ಲ, 2 ದಿನ ಅಜಯ್ ಬಂದಿಲ್ಲ, 2 ದಿನ ಅಮಿತ್ ಬಂದಿಲ್ಲ. ವಾರದಲ್ಲಿ ಇರೋದೇ 7 ದಿನ. 7 ದಿನ ಬರೀ ಯೋಚನೆ. ಆಫೀಸಿಗೆ ಫೋನ್ ಮಾಡ್ಬೇಕಾಗಿತ್ತು. ಫೋನ್ ಮಾಡಕ್ ಹೇಳ್ದೆ ಅವನ್ನ. ಯಾರಿಗೆ? ಅಜಯ್ಗೆ. ಅಜಯ್ಗೆ ಫೋನ್ ಮಾಡಕ್ ಹೇಳ್ದೆ. ಅವ್ನ್ ಫೋನ್ ಮಾಡಿದ್ನಂತೆ, ಯಾರು ಫೋನ್ ತಗಿಲಿಲ್ಲಮ್ಮ ಅಂದ. ಎಲ್ರು ಮನೆಗೆ ಹೊರಟೋಗಿರ್ಬೇಕು. ಅಲ್ಲೇ ಬೆಳಗ್ಗೆ ಅವಳು ಆಫೀಸ್ಗೆ ಹೋಗುವಾಗ ನಿಂಗೇನಾದ್ರೂ ಈ ತಗಡೆಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಜ್ಞಾಪಿಸ್ಕೊಳೆ, ನಿನ್ ವಯಸ್ಸಾಯ್ತು. ಇಲ್ಲ ರೀ, ಹಾಗೇನಾದ್ರೂ ಇದ್ರೆ ಹೇಳ್ತಿದ್ಲು ನನ್ನ ಹತ್ರ. ಹೋಗ್ಲಿ ಬಿಡು. ಅಯ್ಯೋ ರಾಮ, ಬಿಕ್ಸ್ನವ್ರು ಕೂಡ ಮೊಬೈಲ್ ಇಟ್ಕೋತಾರಪ್ಪ. ಯಾವ ವಾರ ಯಾವ್ದೇನೋ ತನ್ನ ಹತ್ರ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ತಿಳ್ಕೊಳಕ್ಕೆ. ಕಾನ್ವೆಂಟ್ಗೆ ಹೋಗೋ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಮೊಬೈಲ್ ಕೊಡಿಸ್ತಾರೆ. ಯಾವ ಮೇಟ್ರು ಯಾವತ್ತು ಎಷ್ಟು ಹೊಡೆದ್ರು ಫೋನ್ ಮಾಡಮ್ಮ ಅಂತ. ಅಂಥದ್ದು ನಿನ್ನ ಮಗಳು 1,000 ರೂಪಾಯಿ ಸಂಬಳ ತಗೊಳ್ಳೋ ಮ್ಯಾನೇಜರು ಒಂದು ಮೊಬೈಲ್ ಇಟ್ಕೋಬಾರ್ದ? ಇಟ್ಕೊಂಡಿದ್ರೆ ಎಲ್ಲಿದೀಯಮ್ಮ ಅಂತ ನಾವು ಕೇಳ್ಬೋದಾಗಿತ್ತು. ಇಂಥ ಕಡೆ ಇದೀನಪ್ಪ, ನಾವು ಬರೋ ತಡವಾಗುತ್ತೆ ಅಂತ ಅವಳು ಹೇಳ್ಬೋದಾಗಿತ್ತು. ಕರ್ಮ. ಅಪ್ಪ, ನಾನು 1 ಗಂಟೆಯಿಂದ 3-4 ಸಲ ಫೋನ್ ಮಾಡಿದ್ದೀನಿ. ಎಂಗೇಜ್ ಅಂತ ಬರ್ತಾ ಇದೆ. ಈ ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರೆ ನಾನು ನಿಮಗೆ ಫೋನ್ ಮಾಡಿದ್ರೆ ಹೇಗೆ ಗೊತ್ತಾಗುತ್ತೆ ಹೇಳಿ?
ನಾನು ಯಾರತ್ರ ಮಾತಾಡ್ತಾ ಇರಲಿಲ್ಲ ಕಣಮ್ಮ, ನಾನು ಈಗ ತಾನೇ ಬಂದೆ. ಅಜಯ್ನ ಫೋನ್ ಮಾಡು ಅಂತ ಹೇಳಿದ್ದೆ ನಾನು. ಅವನ್ ನೆಟ್ಕಿಟ್ಟಿದ್ದಾನ ಫೋನ್ ನೋಡಿ. ನೋಡಿದ್ರಾ, ಫೋನ್ ಸರಿಯಾಗಿ ಇಟ್ಟಿಲ್ಲ, ಅದಕ್ಕೆ ಎಂಗೇಜ್ ಅಂತ ಬರ್ತಾ ಇದೆ. ಸಾರಿ ಪುಟ್ಟಿ, ತಪ್ಪು ನಾವು ಮಾಡಿಬಿಟ್ಟು ನಿನ್ನ ಬೈದ್ಬಿಟ್ಟೆ ಕಣಮ್ಮ. ಪರವಾಗಿಲ್ಲಪ್ಪ, ತಪ್ಪು ಮಾಡದೆ ಹೋದ್ರು ಬಯಸ್ಕೊಳ್ಳೋದು ರೇಗಿಸ್ಕೊಳ್ಳೋದು ಈ ಮನೇಲಿ ಯಾವಾಗ್ಲೂ ಇದ್ದಿದ್ದೆ ಅಲ್ವಾ. ಅಮೃತ, ಯಾಕಮ್ಮ ಇಷ್ಟೊತ್ತಾಯ್ತು? ಅಮ್ಮ, ನಮ್ಮ ಬಾಸ್ ಇದಾರಲ್ಲಮ್ಮ, ಅವ್ರ ತಾಯಿ ನನ್ನ ನೋಡ್ಬೇಕು ಅಂತ ಆಗಾಗ ಕೇಳ್ತಿದ್ರಂತೆ. ಇವತ್ತು ಮನೆಗೆ ಬರೋಕ್ಕಾಗುತ್ತಾ ಅಂತ ಬಾಸ್ ಕೇಳಿದ್ರು, ಅದಕ್ಕೆ ಹೋಗಿ ಬಂದೆಮ್ಮ. ಅಲ್ಲ ಅಮೃತ, ಅವ್ರ ತಾಯಿ ನಿನ್ನ ಯಾತಕ್ಕೆ ಮನೆಗೆ ಬಾ ಅಂತ ಹೇಳಿದ್ರು? ಅದನ್ನ ನಾನು ಕೇಳಲಿಲ್ಲ ಕಣೆ ಅಕ್ಕ, ಅವರು ನಂಗೆ ಹೇಳಲಿಲ್ಲ. ಬೇಕಾದ್ರೆ ಅವ್ರ ಮನೆ ಫೋನ್ ನಂಬರ್ ಕೊಡ್ಲಾ, ನೀನೇ ಮಾಡಿ ಕೇಳ್ತೀಯಾ? ಅಯ್ಯೋ ಹೋಗೆ. ಕೂಬೆ ನಿಂತ್ಗಳಲ್ಲಿ ಏನೋ ಮಾತಾಡಿ ಅವ್ರ ಕೈ ಉಗಿಸ್ಕೋಬೇಡ, ಸುಮ್ಮನೆ ಬಿದ್ಕೋ. ಸಾತು, ಮದುವೆಗೆ ಬಂದಿರೋ ಮಗನ ಮನೇಲಿ ಇಟ್ಕೊಂಡಿರೋ ತಾಯಿ ಒಂದು ಹುಡುಗಿ ಕರ್ಕೊಂಬ ನೋಡ್ಬೇಕು ಅಂತ ಯಾಕಂತಾಳೆ? ಯಾಕಪ್ಪ? ದಸರಾ ಬೊಂಬೆ ಕೊಡ್ತಾರ ಮಧ್ಯದಲ್ಲಿ ಕೂರ್ಸಕ್ಕೆ. ಯಾಕೆ ಗೊತ್ತೇನೆ? ಸೊಸೆ ಮಾಡ್ಕೊಳಕ್ಕೆ, ಸೊಸೆ ಮಾಡ್ಕೊಳಕ್ಕೆ. ಸ್ವಲ್ಪ ಬೆಲ್ಲಕ್ಕೆ ಮಾತಾಡಿ. ಅವ್ಳು ಕಿವಿಗೆ ರವಿ ಮಾತಾಡಿದ್ರೆ ಅವಳು ಕೋಪ ಮಾಡ್ಕೋತಾಳೆ. ಮದುವೆ ವಿಷಯ ಮಾತಾಡಬೇಡಿ ಅಂತ ಎಷ್ಟು ಸಲ ಹೇಳಿದ್ದಾಳೆ ಅವಳು. ಯಾಕೆ ಹೇಳಿದಾಳೆ? ಅಪೂರ್ವ ಮದುವೆ ಸಾಲ ತಿರೋವರೆಗೂ ನನ್ನ ಮದುವೆ ಸುದ್ದಿ ಮಾತಾಡಬೇಡಿ ಅಂತ ಹೇಳಿದ್ದಾಳೆ. ಅಪೂರ್ವ ಮದುವೆಗೆ ಸಾಲ ಕೊಟ್ಟಿರೋದು ಯಾರು? ಅವರ ಕಂಪ್ನಿ ಬಾಸ್. ಇವ್ರು ಬಾಸನ್ನೇ ಕೈ ಹಿಡಿದ್ಬಿಟ್ರೆ ಸಾಲು ಇರಲ್ಲ, ಸ್ಯಾಲ್ರಿ ಇರಲ್ಲ. ಯಾಕೆಳೋ ಇವಳೇ ಕಂಪ್ನಿ ಬಾಸ್ ಆಗಿಬಿಡ್ತಾಳೆ. ಅಯ್ಯೋ ಅಪ್ಪ, ನೀವ್ ಆಡ್ತಿರೋ ಮಾತು ಅವ್ಳ ಕಿವಿಗೆ ಬಿದ್ರೆ ಅವಳು ನಾಳೆನೆ ಆ ಕಂಪನಿಗೆ ರಾಜೀನಾಮೆ ಕೊಟ್ಬಿಡ್ತಾಳೆ ಅಷ್ಟೇ. ಕೊಡ್ಲಿ ಬಿಡೆ, ಬಾಸ್ಗೆ ಕೇಳ್ಕೊಂಡ್ಬಿಡ್ತೀನಿ. ಇವಾಗ ಯಾಕೋ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಹೆಣ್ಮಕ್ಳು 33% ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮನೆಯಿಂದ ಶುರು ಮಾಡಿ. ನೋಡಿ, ನಿಮ್ ಮಾತಿಗೂ ಬ್ರೇಕ್ ಇಲ್ಲ, ನಿಮ್ ಬುದ್ಧಿಗೂ ಬ್ರೇಕ್ ಇಲ್ಲ. ಏನೇನೋ ಮಾತಾಡಿ ಅವ್ರ ಹತ್ರ ಬಯಸ್ಕೋಬೇಡಿ ನೀವು. ಬನ್ನಿ. ಗೂಬೆ ಬರ್ತೀನಿ, ಟೋಪಿ ಹಾಕೊಳ್ಳಿ. 4 ಹಾಕೊಳ್ಳಿ, ಹಾಕೋಕ್ 1000 ಜನ ಕಾದಿದ್ದಾರೆ. ಇದೇ ಆಗೋಯ್ತ ನಾಳೆ ವಾರ. ರೆಡ್ಡಿಗಳ ಸಿಟ್ಟು ಸಮರ ಆಯ್ತಾ? ಸಮಾಧಾನ ಮಾಡಿ ಬಂದೆ ತಾನೆ? ಇಲ್ಲಿ ಬೇಡ, ಹೊರಗಡೆ ಬನ್ನಿ ಹೇಳ್ತೀನಿ. ಏನೇ ರೆಡ್ಡಿಯವ್ರು ಸಮಾಧಾನ ಮಾಡಿ ಬಂದ್ಯಾ ಅಂದ್ರೆ ಹೊರಗಡೆ ಕರ್ಕೊಬತ್ತಾ ಇದೀಯಾ? ಏನಾಯ್ತೆ? ರೆಡ್ಡಿ ಅವ್ರಿಗೆ ಸಮಾಧಾನ ಆಗೋ ಹಾಗೆ ಒಂದೇ ಒಂದು ಮಾತು ಹೇಳಿ ಬಂದಿದ್ದೀನಿ. ಏನೇ ಒಂದು ಮಾತು? ನನ್ನ ಸೊಸೆ ನನ್ನ ಮನೇಲಿರೋದು ಇನ್ನು 3 ತಿಂಗಳು ಅಂತ. ಅಂದ್ರೆ ಇನ್ನು 3 ತಿಂಗಳಲ್ಲಿ ಅವಳನ್ನ ನಮ್ಮ ಮನೆಯಿಂದ ಒತ್ತಿ ಹೊರಗಾಕ್ತೀನಿ ಅಂತ ಬಂದಿದ್ದೇನು? ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತಲ್ಲ ರೀ, ಈ ಜಗತ್ತಿನಿಂದನೇ ಹೊರಗಡೆ ಹಾಕ್ತೀನಿ ಅಂತ. ಜಗತ್ತಿಂದನೇ? ಲೇ ಅಂಬ, ಸರಿಯಾಗಿ ಯೋಚನೆ ಮಾಡಿ ಹೇಳಿದ್ದೆ ತಾನೆ? ಸರಿಯಾಗಿ ಯೋಚನೆ ಮಾಡಿ ಹೇಳಿದ್ದೀನಿ. ಇನ್ನು 3 ತಿಂಗಳಿಂದ ಹೆಚ್ಚಿಗೆ ಅಪೂರ್ವ ಈ ಮನೇಲಿ ಕೂಡ್ದು. ಆ ರೆಡ್ಡಿಗಾರ ಮಗಳು ಈ ಮನೆಗೆ ಸೊಸೆ ಆಗಿರ್ಬೇಕು. ಹೆಂಗೆ ಸಾಧ್ಯ? ಸಾಧ್ಯ ಮಾಡ್ತೀನಿ.